ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ನ ತಂದಿದ್ದೀನಿ. ಅದೇನಪ್ಪ ಅಂದರೆ, ಎಲ್ಲ ಸ್ವಂತ ವಾಹನ ಇರೋರಿಗೆ, ವಾಹನ ಸವಾರರಿಗೆ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗೆ ಏಪ್ರಿಲ್ 1ರಿಂದ ದೇಶದಾದ್ಯಂತ ಇರುವ ಎಲ್ಲ ಹೆದ್ದಾರಿಗಳ ಟೋಲ್ ಗೇಟ್ಗಳಿಗೆ ಹೊಸ ರೂಲ್ಸ್ನ ಜಾರಿಗೊಳಿಸಿದ್ದಾರೆ. ಸ್ವಂತ ವಾಹನ ಹೊಂದಿರುವ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯೂ ಟೋಲ್ ಗೇಟ್ಗಳ ಹೆಚ್ಚಾಗುತ್ತಿದ್ದು, ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಸವಾರರಿಗೆ ಟೋಲ್ ಗೇಟ್ ಶುಲ್ಕ ಕಟ್ಟೋದೇ ಒಂದು ದೊಡ್ಡ ತಲೆನೋವಾಗಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಪೆಟ್ರೋಲ್ ಬೆಲೆ ಜೊತೆಗೆ ಈ ಟೋಲ್ಗೇಟ್ ಶುಲ್ಕ ಕಟ್ಟಿ ಕೂಡ ಬೇಜಾರಾಗಿದ್ದಾರೆ. ಈಗ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ದೇಶದ ಎಲ್ಲ ವಾಹನ ಸವಾರರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ನಿಮಗೂ ಕೂಡ ಸ್ವಂತ ವಾಹನ ಇದ್ದರೆ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ಟೋಲ್ ಗೇಟ್ನ ಹೊಸ ನಿಯಮಗಳನ್ನ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕೂಡ ಪೂರ್ತಿಯಾಗಿ ನೋಡಬೇಕಾಗುತ್ತೆ ನೀವು. ಏಪ್ರಿಲ್ 1ರಿಂದ ಟೋಲ್ ಗೇಟ್ ನಿಯಮದಲ್ಲಿ ಬದಲಾಗಿದೆ. ಹಾಗೆ ಹೆದ್ದಾರಿಗೆ ಹೋಗುವ ಮುನ್ನ ಈ ವಿಷಯನ ತಿಳ್ಕೊಂಡು ನೀವು. ದೇಶದ ಟೋಲ್ ಗೇಟ್ನ ತೆರಿಗೆ ಮತ್ತು ಟೋಲ್ ವ್ಯವಸ್ಥೆ ಬದಲಾಗಿದೆ. ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಹಾಗೆ ಏಪ್ರಿಲ್ ತಿಂಗಳ ಮುಗಿಯೋದ್ರೊಳಗೆ ಕೂಡ ಒಂದು ಹೊಸ ರೂಲ್ಸ್ನ ಬರ್ತದೆ ಅಂತ ಕೂಡ ಸಚಿವ ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ. ಏಪ್ರಿಲ್ 1ರಿಂದ ಹೊಸ ನಿಯಮ ಜಾರಿಯಾಗಲಿದೆ ಎಂದು ಎಲ್ಲರಿಗೂ ತಿಳಿಸಿದ್ದಾರೆ. ಹಾಗೆ ಪ್ರಯಾಣದಲ್ಲಿ ರಿಯಾಯಿತಿಯನ್ನು ಕೂಡ ನೀಡಲಿದ್ದಾರೆ. ಒಂದು ಹೊಸ ನೀತಿಯು ಪ್ರಯಾಣದಲ್ಲಿ ಒಂದು ರಿಯಾಯಿತಿಯನ್ನು ನೀಡಲು ಹೊಸ ನೀತಿ ಕೂಡ ಬರಲಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಪ್ರಯಾಣಿಕರಿಗೆ ಸರಿಯಾದ ರಿಯಾಯಿತಿ ನೀಡುತ್ತೇವೆ ಹಾಗೂ ರಸ್ತೆಯ ಮೂಲ ಸೌಕರ್ಯಗಳನ್ನು ಸುಧಾರಿಸಲು ನಮ್ಮ ಮುಖ್ಯ ಗುರಿ ಆಗಿದೆ ಎಂದು ಕೂಡ ಅವರು ಒಂದು ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ. ಟೋಲ್ನ ಪ್ರಸ್ತುತ ನೀತಿ ತಿಳಿಸಲು ನಿರಾಕರಿಸಿದ್ದಾರೆ. ಆದರೆ ಅವರು ಒಂದು ವಿಷಯನ ಹೇಳಿದ್ದಾರೆ. ರಾಷ್ಟ್ರೀಯ ರಸ್ತೆಯಲ್ಲಿ ಟೋಲ್ ದರದಲ್ಲಿ ಯಾವುದೇ ಭಯಪಡದೆ ನೀವು ಟೋಲ್ನ ಆರಾಮ್ಸೆಯಾಗಿ ಪಾವತಿ ಮಾಡಬಹುದು. ಪ್ರಸ್ತುತ NHAIನ ಟೋಲ್ನ ಆದಾಯ ಬಂದು ವರ್ಷಕ್ಕೆ 55,000 ಕೋಟಿ ರು ಆಗಿದೆ. ಇದು ಇನ್ನೂ ಮುಂದುವರೆದರೆ ಅಂದರೆ ಇನ್ನೆರಡು ವರ್ಷದಲ್ಲಿ ಇದು 1.40 ಲಕ್ಷ ಕೋಟಿ ಆಗಲಿದೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆಯೇ ಈಗಿನ ಒಂದು ಟೋಲ್ಗೇಟ್ನ ನಾವು ಯಾವ ಥರ ಪೇ ಮಾಡ್ತಾ ಇದ್ದೀವಿ ಅಂದರೆ, ಫಾಸ್ಟೇಜ್ಗಳು ಪೇ ಇದ್ದರೂ ಕೂಡ ಟೋಲ್ಗಳಲ್ಲಿ ವಾಹನಗಳ ಸಾಲು ಹೆಚ್ಚಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ರೈಲ್ ಥರನೇ ವಾಹನಗಳು ನಿಂತೇ ಇರುತ್ತೆ. ಹಾಗೆ ಇದನ್ನ ಅವರು ತಪ್ಪಿಸ್ಬೇಕು ಅಂತ ಹೇಳಿ ವಾರ್ಷಿಕವಾಗಿ ಪಾಸ್ಗಳನ್ನ ನೀಡುತ್ತೇವೆ ಅಂತ ಒಂದು ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ. ಅವರು ಪ್ರಯಾಣಿಕರ ಸಮಯವನ್ನು ಕೂಡ ಉಳಿಸ್ತದೆ ಈ ರೀತಿ ನಾವು ಮಾಡೋದ್ರಿಂದ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ ಹೇಳಿ ಸಂಸತ್ತಿನಲ್ಲಿ ಹೇಳಿದ್ದಾರೆ ಅವರು. ಹಾಗೂ ಕೆಲವು ಕಡೆ ತಡೆರಹಿತ ಟೋಲ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಇದನ್ನ ಒಂದು ಪೈಲಟ್ ಯೋಜನೆಯಾಗಿ ಕಾರ್ಯಗತಗೊಳಿಸಲಾಗುತ್ತದೆ ಅಂತ ಕೂಡ ಇದನ್ನು ಹೇಳಿದ್ದಾರೆ. ಇದು ಭವಿಷ್ಯದಲ್ಲಿ ಯಶಸ್ವಿ ಆದರೆ ಇದನ್ನು ಭವಿಷ್ಯದಲ್ಲೂ ಕೂಡ ಮುಂದೆ ತರಬೇಕು ಅಂತ ಕೂಡ ಚರ್ಚಿಸುತ್ತಿದ್ದೇವೆ ಎಂದಿದ್ದಾರೆ. ಹಾಗೆ ಇದನ್ನ ಮುಂಗಡ ಟೋಲ್ ಸಂಗ್ರಹ ವ್ಯವಸ್ಥೆ ಕಾರ್ಯರೂಪಕ್ಕೆ ತರಲು ಯೋಜನೆ ಕೂಡ ಮಾಡಿದ್ದಾರೆ. ಇದನ್ನ ಕರೌಂಡ್, ಜೋರಿಯಾಸಿ, ನೇಮ್ಲೆ, ದ್ವಾರಕಾ ಎಕ್ಸ್ಪ್ರೆಸ್ಗಳಲ್ಲಿ ಪ್ರಸ್ತುತ ಮುಂಗಡ ಟೋಲ್ ಸಂಗ್ರಹ ವ್ಯವಸ್ಥೆ ತರಲಾಗಿದೆ. ಹಾಗೂ ಸ್ವಯಂ ಚಾಲಿತ ನೋ ಪ್ಲೇಟ್ ಗುರುತಿಸುವ ವ್ಯವಸ್ಥೆ ಮಾಡಲಾಗಿದ್ದು, ಇದರಿಂದ ವಾಹನವನ್ನು ನಿಲ್ಲಿಸದೆ ಬೇಗ ಹೋಗಬಹುದು ಹಾಗೂ ಟೋಲ್ನ ದರವನ್ನು ಕೂಡ ಕಡಿಮೆ ಮಾಡಲಾಗಿದೆ ಅಂತ ಕೂಡ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.